ರೈತರು ಮತ್ತು ಸೈನಿಕರು ದೇಶದ ನಿಜವಾದ ರಕ್ಷಕರು ಮತ್ತು ದೇಶದ ಶಾಂತಿ ಮತ್ತು ಜನರ ಜೀವನ ಕಟ್ಟುವುದಕ್ಕೆ ಭ್ರಷ್ಟ ಮುಕ್ತವಾಗಿ ದುಡಿದಿರುವ ಧ್ರುವ ತಾರೆಗಳು. ಶಾಸಕಾಂಗದ ಸಚಿವ ಸ್ಥಾನದಲ್ಲಿ ಇರುವ ಶಿವಾನಂದ ಪಾಟೀಲರು ರಾಜ್ಯದ ಕೃಷಿ ಸಚಿವರು ರೈತರನ್ನು ಬೇಜವಾಬ್ದಾರಿಯಿಂದ ಸರ್ಕಾರ ನೀಡುವ 5 ಲಕ್ಷ ರೂಪಾಯಿಗಳಿಗೆ ಆತ್ಮಹತ್ಯೆ ಹಾದಿ ಹಿಡಿಯುತ್ತಾರೆ ಎಂಬುದು ರೈತರ ಸ್ವಾಭಿಮಾನಕ್ಕೆ ಮತ್ತು ಸ್ವಾವಲಂಬನೆಗೆ ಮಾಡಿರುವ ಅತ್ಯಾಚಾರ ಎಂದು ಆಮ್ ಆದ್ಮಿ ಪಕ್ಷದ ರಾಜ್ಯ ಮಾಧ್ಯಮ ಸಂಚಾಲಕರಾದ ಅನಿಲ್ ನಾಚಪ್ಪ ಅವರು ಹೇಳಿದ್ದಾರೆ. ಇದೇನು ಮೊದಲನೇ ಬಾರಿ ಅಲ್ಲ, ಈ ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಇದು 3ನೇ ಬಾರಿ ಅವ್ರ ಮೇಲೆ ಆಪಾದನೆ ಬರ್ತಿರೋದು ಮತ್ತು ಅವರು ಅವರ ನಾಲಿಗೆಯನ್ನ ಅರಿಬಿಟ್ಟಿರೋದು ಇದು 2ನೇ ಬಾರಿ. ಮೊದಲು ಈಗಾಗಲೇ ಹೇಳಿದ್ರು ರೈತರು ಆತ್ಮಹತ್ಯೆ ಮಾಡ್ಕೊಳ್ತಿರೋದು 5 ಲಕ್ಷ ರೂಪಾಯಿ ಏನು ಸರ್ಕಾರದಿಂದ ರೈತರಿಗೆ ಸಾಲ ಕೊಡ್ತಾರೆ, ಅದಕ್ಕೋಸ್ಕರ ಇಲ್ಲ ಸತ್ತವರಿಗೆ ಏನು ಪರಿಹಾರ ಕೊಡ್ತಾರೆ ಅದಕ್ಕೋಸ್ಕರ ಮಾಡ್ತಿದ್ದಾರೆ ಅಂತ. ಅದಾದ್ಮೇಲೆ ಕೆಲವೇ 1-2 ತಿಂಗಳಲ್ಲಿ ತೆಲಂಗಾಣದಲ್ಲಿ ಒಂದು ಮದುವೆಗೆ ಹೋಗ್ತಾರೆ, ದುಡ್ಡಿನ ರಾಶಿ ಮೇಲ್ಗಡೆ ಕೂತ್ಕೊಂಡು ಆ ಮದುವೆಯಲ್ಲಿ ಇರ್ತಾರೆ. ಅವಾಗ ಇಲ್ಲಿ ಬರಗಾಲ ಇರುತ್ತೆ. ಅವತ್ತು ಮಾಧ್ಯಮದವರು ಅವ್ರು ಕೇಳಿದಾಗ ಹೇಳಿದ್ರು, ಯಾರ್ದೋ ಮದುವೆಗೆ ಹೋಗಿದ್ದೆ, ಯಾರೋ ದುಡ್ಡು ಎಸಿದ್ರೆ ನಾನೇನು ಮಾಡೋಕ್ಕಾಗುತ್ತೆ ಅಂತೇಳಿ ಆಗಲೂ ಸಹ ಒಂದು ಹೇಳಿಕೆಯನ್ನು ಕೊಟ್ಟಿರ್ತಾರೆ. ಅದಾದ ನಂತರ ಈಗ 2 ದಿನದ ಹಿಂದೆ ಬರಗಾಲ ಬರಲಿ ಅಂತೇಳಿ ರೈತರು ಬೇಡ್ಕೊಂತಾರೆ. ಯಾಕಂದರೆ ಅವರಿಗೆ ಸಾಲ ಮನ್ನಾ, ಸಾಲದ ಬಡ್ಡಿ ಮನ್ನಾ ಆಗುತ್ತೆ, ಸಾಲ ಮನ್ನಾ ಆಗುತ್ತೆ ಅಂತ ಮಾತನಾಡಲಾಗುತ್ತೆ. ನಾವು ಈ ಚಿಕ್ಕಮಗಳೂರು ಭಾಗದಲ್ಲಿ, ಈ ಮಲೆನಾಡು ಭಾಗದಲ್ಲಿ ಇವತ್ತು ನೋಡ್ಬೋದು, ಮಳೆ ಅಭಾವದಿಂದ ಕಾಫಿ ಬೆಳೆಗಾರರು ಮುಖ್ಯವಾಗಿ ಎಷ್ಟು ಕಷ್ಟಕ್ಕೆ ಬಂದಿದ್ದಾರೆ ಅಂದರೆ, ಈ 2-3 ದಿನಗಳಲ್ಲಿ ಬೋರ್ವೆಲ್ಗಳಲ್ಲಿ ನೀರು ಬರ್ತಿಲ್ಲ ಅಂತೇಳಿ ನಾನು ಯಾರ ತಿಳ್ಕೊಂಡೆ. ಏನಾಗಿದೆ ಅಂದರೆ ಒಳ ನೀರು ಕಮ್ಮಿ ಆಗಿದೆ ಮತ್ತು ಮಳೆ ಬರ್ತಿಲ್ಲ. ಇದರಿಂದ 1 ವರ್ಷ ಇಡೀ ಈ ರೈತರು ಕಾಫಿ ತೋಟ ಆಗಿರಲಿ ಬೇರೆ ಬೇರೆ ಬೆಳೆಗಳಿಗೆ ಕಷ್ಟಪಟ್ಟು ಕೊನೆ ಅವರ ಒಂದು ಬೆಳೆ ಬರುವಾಗ ಈ ರೀತಿ ಆದಾಗ ಸರ್ಕಾರಗಳು ಅದಕ್ಕೆ ಸ್ಪಂದಿಸಬೇಕು. ಈ ಥರ ಮಂತ್ರಿಗಳು ಹೇಳಿಕೆಗಳು ಕೊಡೋದ್ರಿಂದ ಇನ್ನಷ್ಟು ಅವರಿಗೆ ಒಂದು ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಇದನ್ನು ಯಾವುದೇ ಪ್ರಜಾಪ್ರಭುತ್ವದ ನೆಲೆ ಇರುವ ಪಕ್ಷವಾಗಲಿ, ಪ್ರಜೆಗಳಾಗಲಿ ಅಥವಾ ರೈತರೇ ಆಗಲಿ ಸಹಿಸುವುದಕ್ಕೆ ಸಾಧ್ಯವಿಲ್ಲದ ಪ್ರಜಾಪ್ರಭುತ್ವಕ್ಕೆ ಮಾರಕವಾದ ಹೇಳಿಕೆಯಾಗಿದ್ದು, ಪಕ್ಷವು ಇದನ್ನು ಖಂಡಾತುಂಡವಾಗಿ ಖಂಡಿಸುತ್ತದೆ ಎಂದು ಹೇಳಿದ್ದಾರೆ. ಯತ್ನಾಳ್ ಸಾಹೇಬರು ನಿನ್ನೆ ಏನು ಹೇಳಿದ್ದಾರೆ, 40,000 ಕೋಟಿ ಬಿಜೆಪಿ ಸರ್ಕಾರದಲ್ಲಿ ಕೋಯಡ್ ಸಮಾಜದಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತ ಹೇಳಿ, ಅದ್ರ ಬಗ್ಗೆ ರಾಜ್ಯ ಸರ್ಕಾರ ಯಾವುದೇ ರೀತಿಯ ತನಿಖೆಯನ್ನು ಮಾಡಲಿಲ್ಲ. ಅದ್ರ ಬಗ್ಗೆ ಯಾವುದೇ ರೀತಿಯ ಸಕಾರಾತ್ಮಕ ಒಂದು ಇದನ್ನು ಹೇಳಿಕೆಗಳನ್ನು ಕೊಟ್ಟಿಲ್ಲ. ರಾಜ್ಯ ಸರ್ಕಾರ ಇವತ್ತು ನಿಷ್ಕ್ರಿಯವಾಗಿ ಕೆಲಸ ಮಾಡ್ತಾ ಇದೆ. ಯಾಕೆಂದ್ರೆ ಇದೇ ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬರೋಕ್ಕಿಂತ ಮೊದಲು 9 ಕೋಟಿ ಮನೆಯಲ್ಲಿ ಏನು ಸಿಕ್ಕಿತ್ತಲ್ಲ ನಮ್ಮ ಮಾಡೋರು ವಿರೂಪಾಕ್ಷಪ್ಪ ಅವರ ಕೇಸು ಈಗ ಏನಾಗಿದೆ ಅಂದ್ರೆ ಹೈಕೋರ್ಟ್ ವಜಾ ಮಾಡಿದೆ ಟೆಕ್ನಿಕಲ್ ರೀಸನ್ ಇಂದ. ಆ ಟೆಕ್ನಿಕಲ್ ರೀಸನ್ ಇಂದ ವಜಾ ಮಾಡಿರೋದು ಏನು ಅಂದ್ರೆ ಆಗಿನ ಸ್ಪೀಕರ್ ಇಂದ ಪರ್ಮಿಷನ್ ತಗೊಂಡಿಲ್ಲ ಅಂತ. ಆದ್ರೆ ಈಗಿರೋ ಸರ್ಕಾರ ಪುನಃ ಅದಕ್ಕೆ ಮರು ತನಿಖೆಗೆ ಹಾಕುವುದು ಆ ಕೆಲಸ ಮಾಡ್ತಾ ಇಲ್ಲ. ಇದರಲ್ಲಿ ಏನಾಗಿದೆ ಅಂದ್ರೆ ಭ್ರಷ್ಟಾಚಾರದಲ್ಲಿ ಈ JCB 3 ಪಕ್ಷಗಳು ಒಟ್ಟಾಗಿ ಸೇರಿಕೊಂಡು ಭ್ರಷ್ಟಾಚಾರ ಮಾಡ್ತಾರೆ. ಯಾವುದೇ ಇವರೆಲ್ಲ 40% ಸರ್ಕಾರ ಅಂತೆಲ್ಲ ಹೇಳ್ಕೊ ಬಂದಿದ್ರು, ಅದ್ರ ಬಗ್ಗೆ ಯಾವುದೇ ತನಿಖೆಗಳನ್ನು ಪ್ರಾರಂಭ ಮಾಡಿಲ್ಲ. ಮಾಡಿರೋ ತನಿಖೆಗಳು ಅರ್ಧಂಬರ್ಧ ನಿಂತಿದೆ ಮತ್ತು ಬಹಳಷ್ಟು ತನಿಖೆಗಳು ಈಗಾಗಲೇ ಹೈಕೋರ್ಟ್ ಅದಕ್ಕೆ ತಡೆ ಆಜ್ಞೆ ಕೊಟ್ಟಿದೆ. ಅದಕ್ಕೆ ಮರು ಅಪ್ಲಿಕೇಶನ್ ಸಹ ಹಾಕಿಲ್ಲ. ಅಲ್ಲಿ ಏನರ್ಥ ಆಗುತ್ತೆ ಅಂದ್ರೆ ಸರ್ಕಾರ, ಕರ್ನಾಟಕ ರಾಜ್ಯ ಸರ್ಕಾರ ಸಮಯ ವ್ಯರ್ಥ ಮಾಡ್ತಾ ಇದೆ. ಜನರಿಗೆ ನಾವು ಏನು ಫ್ರೀ ಕೊಡ್ತೀವಿ ಅಂತ ಹೇಳಿ ಅದರಿಂದ ಸಮಯ ವ್ಯರ್ಥ ಮಾಡ್ತಿದೆ, ಅದು ಸಹ ಸರಿಯಾಗಿ ತಲುಪ್ತಾ ಇಲ್ಲ. ನಿನ್ನೆ ಏನು ಯುವಕರಿಗೆ ಈ ಯುವ ನಿಧಿಯನ್ನ ಏನು ಘೋಷಣೆ ಮಾಡಿದಾರೋ ಅದರಲ್ಲೂ ಆ ವೆಬ್ಸೈಟ್ಗಳಲ್ಲಿ ಬಹಳಷ್ಟು ತೊಂದರೆಗಳಿದೆ, ಅವುಗಳು ಸರಿಯಾಗಿ ಅಪ್ಲೋಡ್ ಮಾಡಕ್ ಆಗ್ತಿಲ್ಲ ಅಂತ ಹೇಳಿ ತಿಳಿದು ಬಂದಿದೆ. ಇದು ಏನು ತೋರಿಸುತ್ತೆ ಅಂದ್ರೆ ಇಡೀ ರಾಜ್ಯ ಸರ್ಕಾರ ನಿಷ್ಕ್ರಿಯವಾಗಿದೆ, ಇನ್ಆಕ್ಟಿವ್ ಆಗಿದೆ. ಇದರಿಂದ ವೋಟ್ ಹಾಕಿದವರಿಗೆ ಇವರು ಮೋಸದ ರೀತಿಯಲ್ಲಿ ಎಲೆಕ್ಷನ್ ಅಲ್ಲಿ ಗೆದ್ದು ಎಲ್ಲ ಮೋಸ ಮಾಡ್ತಿದೆ. ನೀವು ಈಗಾಗಲೇ ನೋಡ್ಬೋದು, ಇಡೀ ಕರ್ನಾಟಕದಲ್ಲಿ ರಸ್ತೆಗಳು ಗುಂಡಿಗಳು ಬಿದ್ದಿದೆ. ಯಾವುದೇ ಕಾಮಗಾರಿಗಳಿಗೆ ಹಣವನ್ನು ಈ ಸರ್ಕಾರ ನಿಗದಿಪಡಿಸ್ತಾ ಇಲ್ಲ. ಇದರಿಂದ ನಾವು ಆಮ್ ಆದ್ಮಿ ಪಕ್ಷ ಒಂದು ಆಗ್ರಹ ಮಾಡ್ತೀವಿ, ಇನ್ನು ಕೆಲವು ದಿನಗಳಲ್ಲಿ ಇದೇ ರೀತಿ ಏನಾದರೂ ಸರ್ಕಾರದಿಂದ ಕೆಲಸಗಳಾಗದೇ ಇರೋ ಸಂಬಂಧದಲ್ಲಿ ಬೂತ್ ವಾರ್ಡ್ಗಳಲ್ಲಿ ಮತ್ತು ಈ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಲೆವೆಲಲ್ಲಿ ಹೋರಾಟಗಳು ಸ್ಟಾರ್ಟ್ ಮಾಡ್ತೀವಿ. ಇದರಿಂದ ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ತೀವಿ. ಈ ಹೋರಾಟಗಳು ಇನ್ನು ಪ್ರಾರಂಭ ಆಗುತ್ತೆ ಅಂತೇಳಿ ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ.
ಆಮ್ ಆದ್ಮಿ ಪಕ್ಷದ ಮಾಧ್ಯಮ ಸಂಚಾಲಕರಾದ ಡಾಕ್ಟರ್ ಸುಂದರಗೌಡ ಅವರು ಮಾತನಾಡಿ, ಚುನಾವಣೆಯಲ್ಲಿ ಮತದಾನವೇ ನಿಜವಾದ ಪ್ರಜಾಪ್ರಭುತ್ವದ ಆಧಾರ ಸ್ತಂಭ. ಆದರೆ ಗ್ರಾಮೀಣ ಮಟ್ಟದಲ್ಲಿ ಮತ್ತು ನಗರ ಪ್ರದೇಶದಲ್ಲಿ ಮತದಾನವು ಮಾರಾಟದ ವಸ್ತುವಾಗಿದೆ ಎಂದು ಹೇಳಿದ್ದಾರೆ. ದೇಶ ಕಂಡಿರುವ ನಿಸ್ವಾರ್ಥ ಸೇವೆಗಳಲ್ಲಿ ನಾವು ಗುರುತಿಸಿಕೊಂಡಿರೋದು ರೈತರನ್ನ ಮತ್ತು ಸೈನಿಕರನ್ನ. ಇವತ್ತು ನಿಸ್ವಾರ್ಥ ಸೇವೆ ಮಾಡುವವರನ್ನೇ ನಾವು ಗುರಿ ಮಾಡಿಕೊಂಡು ಅವರು ಸ್ವಾರ್ಥಕ್ಕಾಗಿ ತಮ್ಮ ಪ್ರಾಣವನ್ನು ಕೂಡ ಕೊಡೋದಕ್ಕೆ ಹೊರಟಿದ್ದಾರೆ ಅನ್ನುವಂಥದ್ದನ್ನ ಶಿವಾನಂದ ಪಾಟೀಲ್ ನಮ್ಮ ಶುಗರ್ ಅಂಡ್ ಡೆವಲಪ್ಮೆಂಟ್ ಮಿನಿಸ್ಟರ್ ಅವರು ಹೀನಾಯವಾಗಿ ಮಾತಾಡಿರುವುದು ನಿಜವಾಗ್ಲೂ ಖಂಡನೀಯ. ಯಾಕೆ ಅಂದರೆ ರೈತರು ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಿ ಇಡೀ ಭಾರತ ಮಾತ್ರ ಅಲ್ಲ ವಿಶ್ವಮಟ್ಟದಲ್ಲಿ ರೈತರು ಇವತ್ತು ವಿಶ್ವದ ಜನ ತಾವು ನಿಸ್ವಾರ್ಥದಿಂದ ಅವರು ಬೆಳೆದಂಥ ಆಹಾರವನ್ನು ಜೊತೆಗೆ ಕೊಡುವ ಮುಖಾಂತರ ವಿಶ್ವದಲ್ಲಿ ಬೆಂದು ನೀರಲ್ಲಿ ಮುಳುಗಿ ಮಾಡುವಂಥ ಕೆಲಸದಿಂದ ನಾವು ನಿಜವಾಗ್ಲೂ ಅರ್ಥ ಮಾಡ್ಕೊಳ್ಬೇಕಿತ್ತು. ನಿಸ್ವಾರ್ಥ ಸೇವೆಯನ್ನು ಮಾಡಿದಂಥ ರೈತರನ್ನ ನಾವು ಇವತ್ತು ಅವರನ್ನು ಗೌರವಿಸುವಂಥ ಮಾತನ್ನಾದರೂ ಆಡಬೇಕಿತ್ತು. ಅದನ್ನು ಬಿಟ್ಟುಬಿಟ್ಟು ಇವತ್ತು ಕೇವಲ 5 ಲಕ್ಷ ರೂಪಾಯಿಗೆ ನೀವು ಆತ್ಮಹತ್ಯೆ ಮಾಡ್ಕೊಳ್ತೀರಿ ಅನ್ನುವ ಹೀನಾಯ ಮಟ್ಟವಾದ ಸ್ಟೇಟ್ಮೆಂಟು ಒಬ್ಬ ಕ್ಯಾಬಿನೆಟ್ ಮಿನಿಸ್ಟರ್ ಆದಂಥ ಪ್ರಜ್ಞಾವಂತ ಇವತ್ತು ಊಟದ ಕಾಲದಲ್ಲಿ ಮತ್ತೆ AC ರೂಮಲ್ಲಿ ಕೂರ್ಬೇಕಾದ್ರೆ ನಮ್ಮ ರೈತರ ಒಂದು ದುಡಿಮೆನೇ ಮೂಲ ಕಾರಣ ಅದಕ್ಕೆ. ಅದನ್ನು ಮರೆತು ಬಿಟ್ಟಂತ ಒಬ್ಬ ಕ್ಯಾಬಿನೆಟ್ ಮಿನಿಸ್ಟ್ರು ಮತದಾನದಿಂದ ತನ್ನ ಅಧಿಕಾರವನ್ನು ಪಡೆದಂತ ಒಬ್ಬ ಕ್ಯಾಬಿನೆಟ್ ಮಿನಿಸ್ಟರ್ ಇವತ್ತು ಹೀನಾಮಾನವಾಗಿ ಮಾತಾಡಿದ್ದಾರೆ ಅಂದ್ರೆ ದೇಶಕ್ಕೆ ಮಾತ್ರ ಅಲ್ಲ ರೈತ ಕುಟುಂಬಕ್ಕೆ ನಿಜವಾಗ್ಲೂ ಖಂಡನೀಯವಾದ ಮಾತನಾಡಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮುಖಂಡರಾದ ಲಿಂಗಾರಾಧ್ಯ, ಈರೇಗೌಡ, ಹೇಮಂತ್ ಕುಮಾರ್ ಉಪಸ್ಥಿತರಿದ್ದರು.